ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಸೋಮವಾರಪೇಟೆ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಈ ಮಾನ್ಸೂನ್ನಲ್ಲಿ ನಮ್ಮಮ್ಮ ಮಾಡೋ ಪತ್ರೊಡೆ ಅಂತೂ ತುಂಬಾ ಟೇಸ್ಟು. ನೆನೆಸ್ಕೊಂಡ್ರೆ ಬಾಯೆಲ್ಲ ನೀರು ಬರುತ್ತೆ. ಈಗ ಅಮ್ಮ ನಾನು ಮನೆಗೆ ಬರ್ತೀನಿ ಅನ್ನೋದಕ್ಕೆ ಪತ್ರೊಡೆ ಎಲೆ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸುತ್ತಕೊಂಡು ಈ ರೀತಿ ನೀಟಾಗಿ ಕ್ಯಾಬೇಜ್ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ಕೋತಾರೆ. ನೀಟಾಗಿ ಎಲ್ಲನೂ ತೊಳೆದು ಫಸ್ಟು ಚೆನ್ನಾಗಿ ತೊಳೆದು ಎಲೆಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಡುಬು ನಾವು ಉಂಡೆ ಕಟ್ಟಕ್ಕೆ ಮಾಡ್ತೀವಲ್ಲ ಅದಕ್ಕೆ ಹಾಕಿ ಇದನ್ನ ತಿರುಗಿಸಿ ಕಡುಬು ಉಂಡೆ ಕಟ್ಟದಂಗೆ ಕಟ್ಟೋದು ಉದ್ದುದ್ದಾಗಿ. ಹಿಂಗೆ ನಾವು ನಾವು ಇದಕ್ಕೆ ಸೇವಿಗೆ ಉದ್ದುದ್ದ ಕಟ್ ಮಾಡ್ತೀವಲ್ಲ ಆ ಥರ ಮಾಡೋದು ನಮ್ಮ ಕಡೆ. ನಂಗೆ ಇದಕ್ಕೂ ಇಲ್ಲಿ ಬಂದು ಅಂಕಲ್ ಮಾಡೋದೇ ಗೊತ್ತಿಲ್ಲ ನನಗೆ. ಇದನ್ನ ವಡೆ ಮಾಡೋದಾ? ವಡೆ ಅಲ್ಲ, ಅದನ್ನ ಆ ಉದ್ದುದ್ದ ಕಡುಬು ಮಾಡ್ತೀವಲ್ಲ ಆ ಕಡುಬನ್ನ ಹಿಂಗೆ ರೌಂಡ್ ಕುಯ್ಯೋದು. ಕುಯ್ದ್ಬಿಟ್ಟು ನೀರುಳ್ಳಿನ ಹಿಂಗೆ ಚಂದ ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದ್ರ ರೌಂಡ್ ಇರುತ್ತೆ ಹಿಂಗೆ. ಅದನ್ನೇ ಎಣ್ಣೆಗೆ ಬಿಡ್ತಿದ್ರು ಅವರು. ಎಣ್ಣೆ ಹಾಕಿ ತಿರುಗಿಸೋದು, ಎಣ್ಣೆಗೆ ಹಾಕಿ ಇದು ವಡೆ ಮಾಡೋದಂಗೆ ಹಂಗೆ ಅದನ್ನ ಮಿಕ್ಸ್ ಮಾಡಿ ತಿನ್ನೋದು. ನಾವು ಈಗ ಕಬಾಬ್ಗೆಲ್ಲ ಈರುಳ್ಳಿ ಇದು ಮಾಡ್ತಿದ್ವಲ್ಲ ಆ ಥರ ಅಲ್ಲಿ ಮಾಡ್ತಿದ್ವು. ನಂಗೆ ಅದು ಮಾತ್ರ ಗೊತ್ತಿರೋದು. ಇಲ್ಲಿದು ಹಿಂಗೆ ಇಲ್ಲಿ ಈ ಸ್ಟೈಲು. ಅಕ್ಕಿ ಬರೀ ಅಕ್ಕಿ ದೋಸೆಗೆ ರುಬ್ಬಿರೋ ರೊಟ್ಟಿಗೆ ರುಬ್ತೀವಲ್ಲ, ಓಡ್ ದೋಸೆಗೆ ಆ ಥರ ಉಪ್ಪು ಹಾಕಿ ರುಬ್ಕೊಳ್ಳೋದು. ಕಡುಬಿಗೆ ಪುಡಿ ಮಾಡ್ತೀವಿ. ಇದು ಓಡ್ ದೋಸೆಗೆ ಮಾಡ್ತೀವಲ್ಲ, ಓಡ್ ದೋಸೆಗೆ ಆಡಿಸ್ತೀವಲ್ಲ ಆ ಥರ ಅದೇ ಹದ. ಅಕ್ಕಿ ಏನು ಹಾಕೋದಿಲ್ವಾ ಆಡ್ಸೋಕ್ಕೆ? ಏನಿಲ್ಲ, ಅಕ್ಕಿ ಮಾತ್ರ. ಅಕ್ಕಿ ಉಪ್ಪು ಹಾಕಿದ್ದೀನಿ. ಇದು ಬೇಯಕ್ಕೆ ಉಪ್ಪು ಹಿಡಿಬೇಕಲ್ಲ, ಅದನ್ನು ಮಿಕ್ಸ್ ಮಾಡೋದು. ಹಿಂಗೆ ಮಿಕ್ಸ್ ಮಾಡಿ ಎಲೆಗಾರು ಇದು ಮಾಡಿ ಇಡ್ಬೋದು. ನಾವು ಎಂಥದ್ದು ಸೂಸುಲಿಗೆಲ್ಲ ಮೆತ್ತೀವಲ್ಲ ಆ ಥರ ಮೆತ್ತಿ ಇಡ್ಬೋದು. ಇದು ಹಿಂಗೆ ತೆಗ್ದು ಹಂಗೆ ಕಳಿಸ್ಕೆಲ್ಲ ಬೇಯಿಸೋದು ನಾನು. ಹಂಗೆ ಎಲೆಗಳನ್ನು ನೀಟಾಗಿ ಕಟ್ ಮಾಡಿ ನಂತರ ಓಡ್ ದೋಸೆಗೆ ಏನು ಹದ ಆಡಿಸ್ಕೋತೀವಿ ಅಷ್ಟೊಂದು ಆ ಥರ ಹದ ಆಡಿಸ್ಕೊಂಡು ಅಕ್ಕಿನ ಅದಕ್ಕೆ ಈ ಎಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅಮ್ಮ ಹೇಗೆ ಮಿಕ್ಸ್ ಮಾಡಿ ತೋರಿಸ್ತಿದ್ದಾರೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಗಟ್ಟಿಯಾಗಿ ತೀರಾ ತೆಳ್ಳಗೂ ಅಲ್ಲ ತೀರಾ ಗಟ್ಟಿಯಾಗಿನೂ ಅಲ್ಲ ಆ ಥರ ಹದ ಬರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಇದು ಮಿಕ್ಸ್ ಮಾಡೋ ಗ್ಯಾಪಲ್ಲಿ ಚಿಕನ್ ಅಥವಾ ಮಟನ್ ಮಸಾಲೆ ಆ ಥರ ಯಾವ್ದಾರ ನೀವು ಸಾಂಬಾರು ಮಸಾಲೆ ರೆಡಿ ಮಾಡಿಕೊಂಡು ಅಥವಾ ಸಾಂಬಾರನ್ನೇ ಮಾಡಿದರೂ ಕೂಡ ಆಗುತ್ತೆ. ಅದರಲ್ಲಿ ನಾವಿವತ್ತು ಗಟ್ಟಿ ಕೋಳಿ ಚಿಕನ್ ಸಾಂಬಾರು ಮಾಡಿದ್ದಾರೆ ಅಮ್ಮ, ಅದ್ರ ಜೊತೆಗೆ ಮಾಡ್ತಾಯಿದ್ದೀವಿ ನೋಡಿ. ಈಗ ನೆಕ್ಸ್ಟು ಕಡುಬಿನ ತಪ್ಪಲೆ ಅಥವಾ ನಾವು ಕಳಸ್ಗೆ ಅಂತೀವಿ. ಈ ಥರ ಕಳಸ್ಗೆಯಲ್ಲಿ ಅಡಿಲಿ ಒಂದು ಎಲೆ ಹಾಕಿ ನೀಟಾಗಿ ಅದನ್ನ ದೊಡ್ಡ ದೊಡ್ಡ ಉಂಡೆ ಥರ ಮಾಡಿ ಆ ಕಳಸ್ಗೆ ಒಳಗೆ ಬೇಯಲಿಕ್ಕೆ ಅಂತ ಇಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನೀಟಾಗಿ ದೊಡ್ಡ ದೊಡ್ಡ ಉಂಡೆ ಮಾಡಿ ಇಡಬೇಕು. ಅಂದರೆ ತೀರಾ ತೆಳ್ಳಗಿದ್ರೆ ಪಾಯಸ ಥರ ಸೋರೋಗ್ಬಿಡುತ್ತೆ. ಇಲ್ಲ ಕರೆಕ್ಟಾಗಿ ಹದ ಇದ್ದರೆ ಈ ಥರ ನಿಮಗೆ ಹದ ಸಿಗುತ್ತೆ. ನೋಡೋಣ ಈಗ ಎಷ್ಟು ಒಂದು ಐದಾರು ಉಂಡೆ ಆಗ್ಬೋದು ಅನ್ಕೋತೀನಿ. ಇದು ನೋಡೋ ಹೇಗೆ ಕಾಣುತ್ತೆ ಅಂದರೆ ಆನೆಗೆ ಫುಡ್ಡನ್ನ ಉಂಡೆ ಮಾಡಿ ಅನ್ನ ಎಲ್ಲ ತಿನ್ನಿಸ್ತಾರಲ್ಲ ಆ ಥರ ಕಾಣಿಸುತ್ತಲ್ಲ. ಆದರೆ ಇದನ್ನ ಮಳೆಗಾಲದಲ್ಲಿ ಈ ಮಾನ್ಸೂನ್ ಟೈಮಲ್ಲಿ ಯಾಕೆ ತಿಂತಾರೆ ಅಂದರೆ ಇದು ಬಾಡಿನ ತುಂಬ ಬೆಚ್ಚಗಿಡುತ್ತೆ. ಅಂದರೆ ಹೀಟ್ ಪದಾರ್ಥ ಇದೆಲ್ಲ ಬಾಡಿನ ಹೀಟಾಗಿಡುತ್ತೆ ಅಂತ ಹೇಳ್ತಾರೆ. ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ನೀವು ಬೇರೆ ಟೈಮಲ್ಲೆಲ್ಲ ತಿಂತೀವಿ. ಇದು ಬೇಸಿಗೆಯಲ್ಲೂ ಕೂಡ ಸಿಗುತ್ತೆ. ಆ ಟೈಮಲ್ಲೆಲ್ಲ ತಿಂತೀವಿ ಅಂದರೂ ಕೂಡ ಬಾಯಿಯೆಲ್ಲ ಕಡ್ತಾ ಬರುತ್ತೆ, ನಾಲಿಗೆಲ್ಲ ಕಡ್ತಾ ಬರುತ್ತೆ. ಇದು ಸಾಧಾರಣ ಕೊಡಗಿನ ಕಡೆ ಮಂಗಳೂರು ಕಡೆ ಎಲ್ಲ ನಾನು ನೋಡಿದ್ದೀನಿ. ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳ ಮೇಲೆ ಇರುತ್ತೆ. ಸಾಧಾರಣವಾಗಿ ಈ ಕೆಸಗಳು ನೆಲದಲ್ಲಿ ಇರುತ್ತೆ. ಸಾಂಬಾರೆಲ್ಲ ಮಾಡೋಂಥ ಕೆಸಗಳು, ಈ ಕೆಸಗಳು ಮರದ ಮೇಲೆ ಇರುತ್ತೆ. ಕೆಲವೊಂದು ಕಡೆ ಈ ಬಂಡೆಕಲ್ಲುಗಳ ಮೇಲೆ ಎಲ್ಲಾರು ಸಂದಿಲಿ ಎಲ್ಲ ಬಿಟ್ಟಿರುತ್ತೆ. ಏನಾದ್ರು ಸಿಕ್ಕಿದರೆ ಅಥವಾ ಯಾರು ಮಾಡೋಕ್ಕೆ ಗೊತ್ತಿರೋರಿದ್ದರೆ ಮಾಡಿಸ್ಕೊಳ್ಳಿ, ತಿಂದು ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ನಮ್ಮಲ್ಲಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಈಗ ಮಿಕ್ಸ್ ಮಾಡ್ತಾಯಿದೆ. ಆ್ಯಕ್ಚುಲಿ ಪಪ್ಪ ಗಟ್ಟಿ ಕೋಳಿ ತಂದಿದ್ದರಿಂದ ನಾವು ಅದನ್ನು ಗಟ್ಟಿ ಕೋಳಿ ಚಿಕನ್ ಸಾಂಬಾರು ಮಾಡಿ ಅಮ್ಮ ಚಿಕನ್ ಸಾಂಬಾರಲ್ಲಿ ಮಾಡ್ತಾಯಿದ್ದಾರೆ. ನನಗೆ ಗಟ್ಟಿ ಕೋಳಿ ಇಷ್ಟ ಆಗೋದಿಲ್ಲ, ಅಂತೂ ಪತ್ರೊಡೆ ಬಿಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಸಾಂಬಾರು ರೆಡಿ ಇರೋದ್ರಿಂದ ಇದು ಪತ್ರೊಡೆ ಕೂಡ ಬೆಂದು ರೆಡಿಯಾಗಿರುತ್ತೆ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮೊದಲೆಲ್ಲ ನಾವು ಇರಿಗೆ ಮಣೆ ಅಥವಾ ಕಾಯಿ ತುರಿತೀವಲ್ಲ ಇದರಲ್ಲಿ ನೀಟಾಗಿ ಕ್ಯಾಬೇಜ್ ಉತ್ತರಿಸ್ತಾ ಇದ್ದು ಬೆಂದಿರೋ ಐಟಮ್ನ. ಇವಾಗೇನಿಲ್ಲ, ಕೈಯಲ್ಲಿ ಅಮ್ಮ ಪುಡಿ ಮಾಡ್ತಾಯಿದ್ರಲ್ಲ ಆ ರೀತಿ ಪುಡಿ ಮಾಡಿ ನಾವು ಕೂಡ ಹಾಕ್ಬೋದು. ಕೈ ತುಂಬ ಸುಡುತ್ತೆ, ಬಿಸಿ ಇರೋದ್ರಿಂದ ನೋಡ್ಕೊಂಡು ಮಾಡ್ಕೋಬೇಕು. ಅದನ್ನ ನೀಟಾಗಿ ಉಡಿಯಾಗಿ ಕತ್ತರಿಸ್ಕೊಂಡ್ರೆ ಸೇಮ್ ಈ ಬಿಸಿಬೇಳೆ ಬಾತ್ ಬರಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿ ಹದ ಬರುತ್ತೆ.
ತಿನ್ನಕ್ಕಂತೂ ಟೇಸ್ಟ್ ಅಂತೂ ಅಲ್ಟಿಮೇಟ್. ಅದು ಏನೋ ಗೊತ್ತಿಲ್ಲ, ಕಾಡಲ್ಲಿ ಸಿಗೋ ಕೆಲವೊಂದು ಐಟಮ್ಗಳು ಅಥವಾ ಕಾಡು ಜನರ ಜೀವನನೋ ಏನೋ, ನಮ್ಮ ಕೊಡಗಿನ ಕಡೆ ಸಾಧಾರಣ ಕಾಫಿ ತೋಟ, ಗದ್ದೆ, ಇಂಥ ಒಂದು ವಾತಾವರಣ ನೇಚರ್ ಮಧ್ಯೆ ಇರೋದ್ರಿಂದ ನಮ್ಮವ್ರಿಗೆ ಇಂಥ ಫುಡ್ಗಳೆಲ್ಲ ತುಂಬ ಇಷ್ಟ. ಮಾನ್ಸೂನಲ್ಲಿ ಸಿಗೋಂಥ ಅಣಬೆ ಇರ್ಬೋದು, ಪತ್ರೊಡೆ ಇರ್ಬೋದು, ಆಮೇಲೆ ಕಣಿಲೆ ಇರ್ಬೋದು, ಹೀಗೆ ಸುಮಾರು ಐಟಮ್ಗಳು ಸಿಗುತ್ತೆ. ಇವೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಆ ಸೀಸನಲ್ಲಿ ಸಿಕ್ಕಿದಾಗ ತಿನ್ಕೊಬಿಡಿ, ಆಮೇಲೆ ಬೇರೆ ಸೀಸನಲ್ಲಿ ತಿನ್ನೋಕ್ಕಾಗಲ್ಲ. ಬೇರೆ ಸೀಸನಲ್ಲಿ ಮಾನ್ಸೂನಲ್ಲಿ ಸಿಗೋಂಥ ಕೆಲವೊಂದು ಅಣಬೆಗಳು ಬೇರೆ ಸೀಸನಲ್ಲಿ ನಿಮಗೆ ಸಿಗೋದೇ ಇಲ್ಲ. ಶಾಪಲ್ಲಿ 2-3 ವೆರೈಟಿ ಮಾತ್ರ ಏನು ಬೆಳೀತಾರೆ ಅವುಗಳು ಮಾತ್ರ ಸಿಗುತ್ತೆ. ಈಗ ಪತ್ರೊಡೆ ರೆಡಿಯಾಗಿದೆ, ಗಮ್ ಅಂತಿದೆ. ಚಿಕನ್ ಸಾಂಬಾರಿಗೂ ಪತ್ರೊಡೆಗೂ ಚೆನ್ನಾಗಿ ಜಗಳ ಆಗೋ ರೀತಿ, ಎಲ್ಲೂ ಕಿತ್ತರೂ ಬರದೇ ಇರೋ ಹಾಗೆ ಮಸಾಲೆ ಅಂಟ್ಕೋಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಇನ್ನೇನಿಲ್ಲ, ಇದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಯಾಕಂದರೆ ಸಾಂಬಾರು ರೆಡಿ, ಪತ್ರೊಡೆನೂ ರೆಡಿ. ಹಾಕಿ ಚೆನ್ನಾಗಿ ಹದ ಮಿಕ್ಸ್ ಮಾಡಿ ಸ್ವಲ್ಪ ಕಡಿಮೆ ಉರಿಲಿ ಗ್ಯಾಸಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲಿಸೋದ್ರಿಂದ ಮಸಾಲೆ ಎಲ್ಲ ಕಡೆಗೆ ಚೆನ್ನಾಗಿ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಮಸಾಲೆ ಹಿಡಿಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ. ನಾನಂತೂ ತಟ್ಟೆ ಹಿಡ್ಕೊಂಡು ಕಾಯ್ತಾಯಿದ್ದೀನಿ ಯಾವಾಗ ಹಾಕ್ಕೊಡ್ತಾರೆ ಅಂತ. ಬಟ್ ಈ ಬಿಸಿ ತಿನ್ನೋಷ್ಟರಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು ಸ್ವಲ್ಪ ತಿನ್ನೋದಕ್ಕೇ. ನೋಡೋಣ. ನನ್ನ ಮಗನಿಗೆ ತಿನ್ನೋಕೆ ಹೇಳಿದ್ರೆ ಅವ್ನು ತಿನ್ನಲೇ ಇಲ್ಲ, ಹಸಿಟ್ಟು ನನ್ನ ಮಗ. ರೆಡಿ ಪತ್ರೊಡೆ ನೋಡಿ, ಬಿಸಿ ಬಿಸಿ ಪತ್ರೊಡೆ. ನಾನಂತೂ ತಿಂತಾಯಿದ್ದೀನಿ. ನಿಮಗೇನಾರು ಆಸೆ ಆದರೆ ನೀವು ಮನೇಲಿ ನಿಮಗೆ ಎಲೆಗಳೇನಾರು ಸಿಕ್ಕಿದರೆ ತಂದು ನಿಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು.